ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚಾಗಿ ಬಳಸುವ ಅಷ್ಟೇ ಮುಖ್ಯವಾದ ಒಂದು ವಿಷಯದ ಬಗ್ಗೆ ತಿಳಿಯೋಣ. ಅದೇ ಶುಡ್. ನೋಡಿ, ಕನ್ನಡದಲ್ಲಿ ನಾವು ಮಾಡಬೇಕು ಅಥವಾ ಮಾಡಬಾರದು ಅಂತ ಹೇಳ್ತೀವಲ್ವಾ. ನೋಡಿ, ಉದಾಹರಣೆಗೆ ನೀವು ಓದಬೇಕು, ನೀವು ಸುಳ್ಳು ಹೇಳಬಾರದು, ಹೀಗೆ ಒಬ್ಬರಿಗೆ ಸಲಹೆ ಕೊಡುವಾಗ ಅಥವಾ ನಮ್ಮ ಕರ್ತವ್ಯದ ಬಗ್ಗೆ ಹೇಳಬೇಕಾದ್ರೆ ಈ ಪದವನ್ನು ಬಳಸ್ತೀವಿ. ನೋಡಿ, ಈಗ ಯಾರಿಗೆ ಬೇಕಾದರೂ ಅರ್ಥವಾಗುವ ಹಾಗೆ ನಾನು ಇದನ್ನು ಬಿಡಿಸಿ ಹೇಳ್ತೀನಿ, ಕೇಳಿ. ಮೊದಲಿಗೆ ಶುಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಶುಡ್ ಅಂದರೆ ಮಾಡಬೇಕು, ಯಾರಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ನೀವು ಸಲಹೆ ಕೊಡುವಾಗ ಇದನ್ನು ಬಳಸಿ. ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ನಲ್ಲಿ ಒಂದು ಪಕ್ಕಾ ವಾಕ್ಯ ರಚನೆ ಮಾಡಬೇಕು ಅಂದರೆ ಈ ಫಾರ್ಮುಲಾ ನಮಗೆ ದಾರಿದೀಪವಿದ್ದಂತೆ. ಇದನ್ನು ನಾವು ಒಂದು ಸಣ್ಣ ರೈಲು ಗಾಡಿಯ ಉದಾಹರಣೆ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ, ಆಗ ಚೆನ್ನಾಗಿ ನೆನಪಿರುತ್ತೆ. ನೋಡಿ, ಈಗ ನಾವು ಪಾಸಿಟಿವ್ ವಾಕ್ಯ ಮಾಡ್ತಾ ಇದ್ದೀವಿ ಅಲ್ವಾ, ಹಾಗಾಗಿ ಆ ಫಾರ್ಮುಲಾನ ಮೊದಲು ನೋಡೋಣ. ಈ ಸ್ಕ್ರೀನನ್ನು ನೀವು ಗಮನವಿಟ್ಟು ನೋಡಿ. ಇಲ್ಲಿ ಏನಿದೆ? ಸಬ್ಜೆಕ್ಟ್ ಪ್ಲಸ್ ಶುಡ್ ಪ್ಲಸ್ ವರ್ಬ್ ಅಂತ ಇದೆ. ಅಂದರೆ ಕ್ರಿಯಾಪದದ ಮೊದಲ ರೂಪ ವರ್ಬ್. ಅಂದರೆ ಅರ್ಥ ಆಯ್ತಲ್ವಾ? ಒಂದು ಕೆಲಸ ಮಾಡಬೇಕು ಎಂದು ಹೇಳುವಾಗ ಈ ಫಾರ್ಮುಲಾನ ಬಳಸ್ತೀವಿ. ಈಗ ಇಲ್ಲಿ 3 ಬೋಗಿಗಳಿವೆ, ಗಮನವಿಟ್ಟು ನೋಡಿ. ಬೋಗಿ 1 ಯಾರು? ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಯಾರು? ಕೆಲಸ ಮಾಡುವವರು. ಐ, ವಿ, ಯು, ಹಿ, ಶಿ, ಇಟ್, ದೇ. ಇದು ಇಂಜಿನ್ ಇದ್ದಂತೆ. ಬೋಗಿ 2ರಲ್ಲೇನಿದೆ? ಶುಡ್ ಅಂದರೆ ಬೇಕು. ಇದು ವಾಕ್ಯಕ್ಕೆ ಮರ್ಯಾದೆ ಮತ್ತು ಶಕ್ತಿ ಕೊಡುವ ಪದ. ಇದರ ಅರ್ಥವೇ ಬೇಕು. ಹಾಗೆ 3ನೇ ಬೋಗಿಲೇನಿದೆ ಅಂದರೆ ವರ್ಬ್, ಕೆಲಸ, ನೀವು ಮಾಡುವ ಕ್ರಿಯೆ. ಓದುವುದು, ತಿನ್ನುವುದು, ಹೋಗುವುದು. ಇಲ್ಲಿ ನೆನಪಿಡಿ ಫ್ರೆಂಡ್ಸ್, ಕೆಲಸದ ಮೂಲ ರೂಪ ಅಂದರೆ ಕ್ರಿಯಾಪದದ ಮೂಲ ರೂಪ ಮಾತ್ರ ಇರಬೇಕು. ಅರ್ಥ ಆಯ್ತಲ್ವಾ? ಈಗ ಒಂದೊಂದೇ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಮೊದಲನೇ ಎಕ್ಸಾಂಪಲ್, ಯು ಶುಡ್ ಗೋ ಟು ಸ್ಕೂಲ್ ಅಂತ ಇದೆ. ಅಂದರೆ ನೀವು ಶಾಲೆಗೆ ಹೋಗಬೇಕು ಅಂತ ಅರ್ಥ. ಇಲ್ಲಿ ಯು ಅಂದರೆ ನೀವು, ಶುಡ್ ಅಂದರೆ ಬೇಕು, ಗೋ ಅಂದರೆ ಹೋಗುವುದು. ನೀವು ಹೋಗಲೇಬೇಕು ಅಂತ ನಾವು ಸಲಹೆ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ 2ನೇ ಎಕ್ಸಾಂಪಲ್ ನೋಡೋಣ. ಶಿ ಶುಡ್ ಈಟ್ ಫ್ರೂಟ್ಸ್. ಅವಳು ಹಣ್ಣುಗಳನ್ನು ತಿನ್ನಬೇಕು. ಇಲ್ಲಿ ಶಿ ಅಂದರೆ ಅವಳು, ಈಟ್ ಅಂದರೆ ತಿನ್ನುವುದು. ಅವಳ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ಅವಳು ಹಣ್ಣು ತಿನ್ನಬೇಕು ಅಂತ ನಾವು ಹೇಳ್ತಿದ್ದೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ 3ನೇ ಎಕ್ಸಾಂಪಲ್ನ ನೋಡೋಣ. ವಿ ಶುಡ್ ಸೇವ್ ವಾಟರ್ ಅಂದರೆ ನಾವು ನೀರನ್ನು ಉಳಿಸಬೇಕು ಅಂತ ಅರ್ಥ. ಇದು ನಮ್ಮ ಕರ್ತವ್ಯ. ವಿ ಅಂದರೆ ನಾವು, ಸೇವ್ ಅಂದರೆ ಉಳಿಸೋದು. ಅರ್ಥ ಆಯ್ತಲ್ವಾ? ಸರಿ, ಈಗ ಶುಡಂಟ್ ಅಂದರೆ ಏನು, ಅದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಶುಡಂಟ್ ಅಂದರೆ ಏನು? ಈಗ ಯಾವುದಾದ್ರೂ ಕೆಲಸ ಮಾಡಬಾರ್ದು ಅಂತ ಹೇಳೋದು ಹೇಗೆ? ಅದಕ್ಕೆ ನಾವು ಶುಡಂಟನ್ನು ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಇದರ ಅರ್ಥ ಮಾಡಬಾರದು ಅಂತ. ಹಾಗೆ ಈ ಸ್ಲೈಡನ್ನು ಗಮನವಿಟ್ಟು ನೋಡಿ. ಇದಕ್ಕೆ ನೆಗೆಟಿವ್ ಫಾರ್ಮುಲಾನ ಬಳಸ್ತೀವಿ. ಅಂದರೆ ಸಬ್ಜೆಕ್ಟ್ ಪ್ಲಸ್ ಶುಡಂಟ್ ಪ್ಲಸ್ ವರ್ಬ್ ಅಂದರೆ ಕ್ರಿಯಾಪದದ ಮೊದಲ ರೂಪವನ್ನು ಬಳಸ್ತೀವಿ. ಒಂದು ಕೆಲಸ ಮಾಡಬಾರದು ಎಂದು ಹೇಳಬೇಕಾದ್ರೆ ಈ ಫಾರ್ಮುಲಾನ ಬಳಸಬೇಕು. ನೋಡಿ ಫ್ರೆಂಡ್ಸ್, ಒಂದು ಕೆಲಸ ಮಾಡಬೇಡಿ ಅಂತ ಹೇಳೋದು ಇನ್ನೂ ಈಸಿ. ಆ ಶುಡ್ ಪಕ್ಕದಲ್ಲಿ ಒಂದು ಪುಟ್ಟ ನಾಟ್ ಸೇರಿಸ್ಬಿಡಿ, ಅದು ಶುಡಂಟ್ ಆಗುತ್ತೆ. ಇಲ್ಲಿ ನೋಡಿ, ಸಬ್ಜೆಕ್ಟ್ ಅಂದರೆ ಯಾರು, ಶುಡಂಟ್ ಅಂದರೆ ಬಾರದು, ವರ್ಬ್ ಅಂದರೆ ಏನು ಕೆಲಸ ಅಂತ ಅರ್ಥ ಆಗುತ್ತೆ. ನೋಡಿ, ಈಗ ನಿಮಗೆ ಒಂದೊಂದೇ ಎಕ್ಸಾಂಪಲ್ನ ಹೇಳ್ತಾ ಹೋದಾಗೆ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಮೊದಲನೇ ಎಕ್ಸಾಂಪಲ್ನ, ಯು ಶುಡಂಟ್ ಶೌಟ್ ಅಂದರೆ ನೀವು ಜೋರಾಗಿ ಕೂಗಬಾರದು ಅಂತ ಅರ್ಥ. ಶೌಟ್ ಅಂದರೆ ಕಿರಿಚೋದು ಅಥವಾ ಕೂಗೋದು ಅಂತ ಅರ್ಥ. ಪಕ್ಕದವರಿಗೆ ತೊಂದರೆ ಆಗುತ್ತೆ, ಸೊ ನೀವು ಕೂಗಬಾರದು ಅಂತ ಹೇಳಲು ಈ ಪದ ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ 2ನೇ ಎಕ್ಸಾಂಪಲ್ ನೋಡೋಣ. ಹಿ ಶುಡಂಟ್ ವೇಸ್ಟ್ ಟೈಮ್. ಅವನು ಸಮಯ ವ್ಯರ್ಥ ಮಾಡಬಾರದು. ಅಂದರೆ ವೇಸ್ಟ್ ಅಂದರೆ ಹಾಳು ಮಾಡುವುದು. ಎಕ್ಸಾಮ್ ಹತ್ರ ಬರ್ತಾ ಇದೆ, ಹಾಗಾಗಿ ಅವನು ಸಮಯ ಹಾಳು ಮಾಡಬಾರದು ಅನ್ನೋದು ಇಲ್ಲಿನ ಅರ್ಥ. ಸರಿ, ಈಗ 3ನೇ ಎಕ್ಸಾಂಪಲ್ನ ನೋಡೋಣ. ದೇ ಶುಡಂಟ್ ಯೂಸ್ ಮೊಬೈಲ್. ಅವರು ಮೊಬೈಲ್ ಬಳಸಬಾರದು ಅಂತ ಅರ್ಥ. ಈಗ ನೋಡಿ, ಕ್ಲಾಸ್ ನಡೆಯುವಾಗ ಅಥವಾ ಊಟ ಮಾಡುವಾಗ ಮೊಬೈಲ್ ಬಳಸಬಾರದು ಅಂತ ಹೇಳಲು ಶುಡಂಟ್ ಯೂಸ್ ಅಂತ ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ 3ನೇ ಸಂದರ್ಭ ಅಂದರೆ ಪ್ರಶ್ನೆ ಕೇಳೋದು ಅಥವಾ ಆಸ್ಕಿಂಗ್ ಕ್ವಶನ್ಸ್. ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಹೇಗೆ ಶುಡ್ಡನ್ನು ಬಳಸ್ತೀವಿ ಅಂತ ತಿಳ್ಕೊಳ್ಳೋಣ. ಬಹಳ ಮುಖ್ಯವಾದ ವಿಷಯ. ನಾನೇನಾದರೂ ಮಾಡಬೇಕಾ ಅಂತ ನೀವೇ ಯಾರಿಗಾದರೂ ಪ್ರಶ್ನೆ ಕೇಳಬೇಕಾದ್ರೆ ಶುಡ್ ಅನ್ನೋ ಪದವನ್ನು ವಾಕ್ಯದ ಮೊದಲು ತರಬೇಕು. ನೋಡಿ, ಇಲ್ಲಿ ಶುಡ್ ಐ ಗೋ ನೌ ಅಂದರೆ ನಾನು ಈಗ ಹೋಗಬೇಕಾ? ನೋಡಿ, ಇಲ್ಲಿ ನೀವು ಪರ್ಮಿಷನ್ ಕೇಳ್ತಾ ಇದ್ದೀರಾ ಅಂದರೆ ಸಲಹೆ ಕೇಳ್ತಾ ಇದ್ದೀರಾ. ಅರ್ಥ ಆಯ್ತಲ್ವಾ?
ಸರಿ, ಈಗ ಎರಡನೇ ಎಕ್ಸಾಂಪಲ್ ನೋಡೋಣ. ಶುಡ್ ವಿ ಪ್ಲೇ ಕ್ರಿಕೆಟ್? ನಾವು ಕ್ರಿಕೆಟ್ ಆಡಬೇಕಾ? ನೋಡಿಲ್ಲಿ ನಾವು ಆಡೋಣವಾ ಅಥವಾ ನಾವು ಆಡುವುದು ಸರಿಯಾ ಅಂತ ಕೇಳಲು ಇದು ಸುಲಭ ದಾರಿ. ಅರ್ಥ ಆಯ್ತಾ? ಸರಿ, ಈಗ ಮೂರನೇ ಎಕ್ಸಾಂಪಲ್ ನೋಡೋಣ. ಶುಡ್ ಐ ಹೆಲ್ಪ್ ಹರ್? ಅಂದರೆ ನಾನು ಅವಳಿಗೆ ಸಹಾಯ ಮಾಡಬೇಕಾ? ಇಲ್ಲಿ ಸಹಾಯ ಮಾಡುವ ಅವಶ್ಯಕತೆ ಇದೆಯೇ ಅಂತ ಕೇಳುವಾಗ ಇದು ಬಳಕೆ ಆಗುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಫ್ರೆಂಡ್ಸ್, ಇವತ್ತು ನೀವು ಕಲ್ತಿದ್ದು ಇಷ್ಟೇ. ಶುಡ್ ಅಂದರೆ ಒಳ್ಳೆಯ ಕೆಲಸ ಮಾಡಬೇಕು ಅಂದಾಗ ಬಳಸಿ. ಶುಡಂಟ್ ಅಂದರೆ ಕೆಟ್ಟ ಕೆಲಸ ಅಥವಾ ಬೇಡದ ಕೆಲಸ ಮಾಡಬಾರದು ಅಂದಾಗ ಬಳಸಿ. ನೋಡಿದ್ರಾ, ಇಂಗ್ಲಿಷ್ ಅಂದರೆ ಅಷ್ಟೇನೂ ಕಷ್ಟ ಅಲ್ಲ. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಯಾರು ಬೇಕಾದರೂ ಸುಲಭವಾಗಿ ಮಾತನಾಡ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ನಮ್ಮ ಫ್ಯಾಕ್ಟ್ವೈಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಧನ್ಯವಾದಗಳು.